ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 2 ಮಾರ್ಚ್ 2026 ಮುರಳಿ ಬಾಬ್ದಾದಾರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನು ನೆನಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ಸ್ವಯಂ ಶಿವ ತಂದೆಯ ನೆನಪಿನಲ್ಲಿದ್ದು ಅನ್ಯರಿಗೂ ಸಹ ನೆನಪನ್ನ ತರಿಸುವಂತಹ ಅಭ್ಯಾಸ ಮಾಡಿಸ್ರಿ. ಎರಡನೇದು, ಯಾವ ಮಕ್ಕಳು ನಿಮಿತ್ತ ಟೀಚರ್ ಆಗಿದ್ದೀರೋ, ಅನ್ಯರಿಗೂ ಯೋಗವನ್ನ ಮಾಡಿಸುತ್ತೀರೋ ಅವರ ಮೇಲೆ ಬಹುದೊಡ್ಡ ಜವಾಬ್ದಾರಿ ಇದೆ. ಅಂದ್ರೆ ಬುದ್ಧಿ ಆ ಕಡೆ ಈ ಕಡೆ ಅಲೆದಾಡಬಾರದು, ಏಕಾಗ್ರವಾಗಿ ಕೂತ್ಕೊಂಡು ಬಾಬಾರವರ ನೆನಪನ್ನ ತರಿಸ್ಬೇಕೆಲ್ಲರಿಗೂ ಅಂತ ಬಾಬಾ ಹೇಳ್ತಾರೆ. ಮೂರನೇದು, ಬಹಳ ಬಹಳ ದಯಾಹೃದಯಗಳಾಗಿರ್ಬೇಕು, ಸ್ವಯಂ ಹಾಗೂ ಸರ್ವರ ಕಲ್ಯಾಣ ಮಾಡಬೇಕು, ಸದಾ ಸೇವೆಯಲ್ಲಿ ತತ್ಪರ ಆಗಿರ್ಬೇಕು, ಹಡ್ಡಿ ಹಡ್ಡಿ ಸೇವೆ ಮಾಡಬೇಕಂತ ಬಾಬಾ ಹೇಳ್ತಾರೆ. ನಾಲ್ಕನೆಯದು, ಮನನ ಶಕ್ತಿಯ ಮೂಲಕ ವ್ಯರ್ಥದ ವಜನವನ್ನು ಸಮಾಪ್ತಿ ಮಾಡುವಂತಹ ಸದಾ ಶಕ್ತಿಶಾಲಿ ಆತ್ಮಗಳಾಗಿರಿ. ಐದನೇದು, ಯಾರು ಸರಳ ಸ್ವಭಾವವುಳ್ಳವರಾಗಿದ್ದಾರೆಯೋ ಅವರು ಎಂದೂ ಸಮಯವನ್ನು ವ್ಯರ್ಥವಾಗಿ ಹಾಳು ಮಾಡುವುದಿಲ್ಲ. 5 ಬಿಂದುಗಳು: ಶಿವ ತಂದೆಯ ನೆನಪು, ನಿಮಿತ್ತ ಟ್ರಸ್ಟಿ, ದಯಾಹೃದಯಗಳು, ಮನನ ಶಕ್ತಿ, ಸರಳ ಸ್ವಭಾವ. ಇಂದಿನ ಚಿಂತನೆ: ನಾನು ಆತ್ಮ ದಯಾಹೃದಯಿ ಜ್ಯೋತಿ ಬಿಂದು ಆಗಿದ್ದೇನೆ. ನಾನು ಆತ್ಮ ಜ್ಯೋತಿ ಪರಂಧಾಮದಿಂದ ಈ ಸೃಷ್ಟಿಗೆ ಬಂದು ಶರೀರವೆಂಬ ಉಡುಪನ್ನು ಧರಿಸಿಕೊಂಡು ಪಾತ್ರ ಅಭಿನಯಿಸುತ್ತಿದ್ದೀನಿ. ಈಗ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ಸ್ವಯಂ ಶಿವ ತಂದೆ ಬ್ರಹ್ಮ ತಂದೆಯ ಮೂಲಕ ನನ್ನನ್ನು ತಮ್ಮ ಪ್ರೀತಿಯ ಮಗುವನ್ನಾಗಿ ಮಾಡಿಕೊಂಡಿದ್ದಾರೆ. ನಾನು ತಂದೆಯಿಂದ ಸತ್ಯ ಜ್ಞಾನವನ್ನು ಪಡೆದು ಧನ್ಯನಾಗಿದ್ದೇನೆ. ನಾನು ಸದಾ ತಂದೆಯ ನೆನಪಿನಲ್ಲಿದ್ದು ಅನ್ಯರಿಗೂ ಸಹ ತಂದೆಯ ನೆನಪನ್ನು ತರಿಸುವಂತಹ ಕಾರ್ಯ ಮಾಡ್ತೇನೆ. ನಾನು ಆತ್ಮ ಜ್ಯೋತಿ, ಪರಮಾತ್ಮ ಶಿವ ತಂದೆ ಜ್ಞಾನ ಸಾಗರ, ಪವಿತ್ರತೆಯ ಸಾಗರ, ಶಾಂತಿಯ ಸಾಗರ, ಸುಖದ ಸಾಗರ, ಸ್ನೇಹದ ಸಾಗರ, ಆನಂದ ಸಾಗರ, ಸರ್ವಶಕ್ತಿವಂತನ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ನಿರಂತರ ತಂದೆಯನ್ನು ನೆನಪು ಮಾಡಿ ಅನೇಕರಿಗೂ ತಂದೆಯ ನೆನಪನ್ನು ತರಿಸುತ್ತೇನೆ. ನಾನು ನಿಮಿತ್ತನಾಗಿದ್ದೇನೆ. ಅನ್ಯರಿಗೂ ಕೂಡ ಯೋಗವನ್ನು ಕಲಿಸಿ ಅವರ ಬುದ್ಧಿಯೋಗವನ್ನು ಒಬ್ಬ ತಂದೆ ಜೊತೆಯಲ್ಲಿ ಇಡಲು ಪ್ರಯತ್ನ ಮಾಡುತ್ತೇನೆ. ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮ ದಯಾಹೃದಯಾಗಿ ಸ್ವಕಲ್ಯಾಣ ಹಾಗೂ ಸರ್ವರ ಕಲ್ಯಾಣ ಮಾಡುವ ಸೇವೆಯಲ್ಲಿ ನಿರಂತರ ತತ್ಪರ ಆಗಿರುತ್ತೇನೆ. ನಾನು ಆತ್ಮ ದಯಾಹೃದಯಾಗಿದ್ದೇನೆ, ನಿಮಿತ್ತನಾಗಿದ್ದೇನೆ, ಸರ್ವರ ಕಲ್ಯಾಣಕಾರಿಯಾಗಿದ್ದೇನೆ. ನಾನು ಆತ್ಮ ಜ್ಯೋತಿ, ಮನನ ಶಕ್ತಿಯ ಮೂಲಕ ವ್ಯರ್ಥದ ಭಾರವನ್ನು ಕಡಿಮೆ ಮಾಡಿ ಸಮಾಪ್ತಿಯೇ ಮಾಡಿ ಸದಾ ಶಕ್ತಿಶಾಲಿ ಸ್ಥಿತಿಯ ಅನುಭವ ಮಾಡುವ ನಾನು ಸಮರ್ಥ ಆತ್ಮನಾಗಿದ್ದೇನೆ. ನಾನು ಆತ್ಮ ಸರಳ ಸ್ವಭಾವಿ, ಸದಾ ಈಸಿಯಾಗಿರುತ್ತೇನೆ. ಸಮಯವನ್ನು ವ್ಯರ್ಥವಾಗಿ ಹಾಳು ಮಾಡದೆ ಸದಾ ಸಮಯವನ್ನು ಸದುಪಯೋಗ ಸಫಲ ಮಾಡಿಕೊಳ್ಳುವ ನಾನು ಸಫಲತಾ ಮೂರ್ತಿಯ ಆತ್ಮನಾಗಿದ್ದೇನೆ. ನಾನು ಆತ್ಮ ಸರಳ ಸ್ವಭಾವಿಯಾಗಿದ್ದೇನೆ. ನಾನು ಸಮರ್ಥ ಆತ್ಮನಾಗಿದ್ದೇನೆ. ನಾನು ಪುಣ್ಯ ಆತ್ಮ, ಪವಿತ್ರ ಆತ್ಮ, ಶಕ್ತಿಶಾಲಿ ಆತ್ಮ, ಸದಾ ಸರ್ವರ ಕಲ್ಯಾಣ ಮಾಡುವ ಆತ್ಮ. ನಾನು ದಯಾಹೃದಯ ಆತ್ಮ.
ನಾನು ಆತ್ಮ ನಿಮಿತ್ತ ಹಾಗೂ ನಿರ್ಮಾಣ ಚಿತ್ತನಾಗಿದ್ದೇನೆ. ಪರಮಾತ್ಮನ ಪ್ರೀತಿಯ ಮಗುವಾಗಿದ್ದೇನೆ. ಪರಮಧಾಮದ ನಿವಾಸಿಯಾಗಿದ್ದೇನೆ. ನಾನು ಒಂದೇ ಕ್ಷಣದಲ್ಲಿ ಪರಂಧಾಮ ತಲುಪಿದೆ. ಪರಂಜ್ಯೋತಿ ಪರಮಾತ್ಮ ಶಿವ ತಂದೆ ಅತಿ ಆಕರ್ಷಿಸುತ್ತಿದ್ದಾರೆ. ಪರಂಧಾಮದಲ್ಲಿ ಸ್ವಯಂ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಪರಮಧಾಮ, ಶಾಂತಿಧಾಮ, ಮುಕ್ತಿಧಾಮ, ಮೂಲಲೋಕ, ನಿರ್ವಾಣಧಾಮ, ನಿರಾಕಾರಿ ಲೋಕ, ಆತ್ಮಗಳು ಹಾಗೂ ಪರಮಾತ್ಮರು ಇರುವ ಧಾಮ, ಬ್ರಹ್ಮ ಮಹಾತತ್ವ, ಬ್ರಹ್ಮಾಂಡ. ನಾನು ಆತ್ಮ ತಂದೆಯ ಜೊತೆಯಲ್ಲಿದ್ದೇನೆ. ತಂದೆಗೆ ಟಚ್ ಆಗಿದ್ದೇನೆ. ನಾನು, ನನ್ನ ತಂದೆ, ನನ್ನ ಮನೆ. ನಾನು ಆತ್ಮ ಬಿಂದು, ತಂದೆಯೂ ಬಿಂದು, ಮನೆ ಪರಮಧಾಮ. ಓಂ ಶಾಂತಿ.